ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಹೊಸ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹಸ್ಬೆಂಡ್ ಬಂದು ಆರ್ಮಿ ರಿಟೈರ್ಡ್. ಸೊ ನಾವು ಸದ್ಯ ಊರಲ್ಲೇ ಸೆಟಲ್ ಆಗಿದ್ದೀವಿ. ನಮಗೆ ಊರಲ್ಲೇ ಮನೆ ಮಾಡಿಕೊಂಡು ಹಳ್ಳಿ ಲೈಫ್ನ ಎಂಜಾಯ್ ಮಾಡಬೇಕು ಅನ್ನೋದೊಂದು ಕನಸಾಗಿತ್ತು. ಅದೀಗ ನನಸಾಗಿದೆ. ಸೊ ನಾನಿವತ್ತು ನಮ್ಮ ಮನೇನ ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ. ಇದು ನಮ್ಮ ಮನೆಗೆ ಹೋಗುವಂಥ ರೋಡ್. ನಾವು ಮನೇನ ಸ್ವಲ್ಪ ರೋಡ್ಗಿಂತ ಡಿಸ್ಟೆನ್ಸಲ್ಲೇ ಕಟ್ಕೊಂಡಿದ್ದೀವಿ. ಅದಕ್ಕೆ ರೋಡ್ ಎರಡೂ ಸೈಡ್ ಪ್ಲೇಸ್ ವೇಸ್ಟ್ ಆಗಬಾರ್ದು ಅಂತ ತೆಂಗಿನ ಗಿಡಗಳನ್ನ ಮತ್ತು ಅಡಿಕೆ ಗಿಡಗಳನ್ನ ಹಾಕಿದ್ದೀವಿ. ಅದು ಪಕ್ಕದಲ್ಲಿರೋದು ನಮ್ಮದೇ ಹೊಲ. ಈ ಸಲ ಅದಕ್ಕೆ ಜೋಳನ ಹಾಕಿದ್ದೀವಿ. ಅದೀಗ ಹೂವಾಗಿದೆ. ನಾವು ಫಸ್ಟ್ ಸ್ಟಾರ್ಟಿಂಗ್ ಊರಿಗೆ ಬಂದಾಗ ಎಲ್ಲರೂ ಕೇಳೋರು, ಊರಲ್ಲೇ ಇರ್ತೀರಾ, ಹಳ್ಳಿಲೇ ಇರ್ತೀರಾ, ಇಲ್ಲೇ ಸೆಟಲ್ ಆಗ್ತೀರಾ ಅಂತ. ಸೊ ಊರಲ್ಲಿರೋದನ್ನ ಒಂಥರ ಅವಮಾನ ಅನ್ನೋ ಥರ ಫೀಲ್ ಮಾಡ್ತಿದ್ರು. ಬಟ್ ನಾವು ತುಂಬ ಖುಷಿಯಾಗಿದ್ದೀವಿ, ತುಂಬ ಹಳ್ಳಿ ಲೈಫ್ನ ಎಂಜಾಯ್ ಮಾಡ್ತಿದ್ದೀವಿ. ನಾವು ಸಿಟೀಲಿ ಅಥವಾ ಸೈಟಲ್ಲಿ ಮನೆ ಕಟ್ಟಿದರೆ ಇಷ್ಟೊಂದು ಪ್ಲೇಸ್ ಸಿಗ್ತಿರಲಿಲ್ಲ. ನಮಗೆ ಮನೆ ಸರೌಂಡಿಂಗ್ ತುಂಬ ಪ್ಲೇಸ್ ಇದೆ. ಅದಕ್ಕೆ ಲಾನ್ ಮತ್ತು ಹೂವಿನ ಗಿಡಗಳನ್ನ ಹಾಕಿದ್ದೀವಿ. ಇದನ್ನು ನೋಡ್ತಿದ್ರೆ ಮೈಂಡ್ ರಿಫ್ರೆಶ್ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ. ಯಾವಾಗಲೂ ಏನಾದರೂ ಸ್ವಲ್ಪ ಮೈಂಡ್ ಬೋರ್ ಅನಿಸಿದ್ರೆ ಅಥವಾ ಬೇಜಾರಾದರೆ ಗಿಡಗಳ ಹತ್ರ ಆಲ್ಮೋಸ್ಟ್ ಏನಾದರೂ ಕೆಲಸ ಇದ್ದೇ ಇರುತ್ತೆ. ಕೆಲಸನ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಬೋದು. ಅದು ಮೈಂಡ್ಗೆ ತುಂಬ ರಿಲೀಫ್ ಅನಿಸುತ್ತೆ. ಇದೇ ನಮ್ಮದೊಂದು ಪುಟ್ಟ ಮನೆ. ತುಂಬ ಪ್ಲ್ಯಾನ್ ಮಾಡಿ ಇದೇ ಥರ ಇರಬೇಕು ಅಂತ ತುಂಬ ಕನಸು ಕಟ್ಟಿದಂಥ ಮನೆ. ನಾವು ಹಳ್ಳೀಲಿ ಆಲ್ಮೋಸ್ಟ್ ಯಾವ್ಯಾವ ಥರ ಗಿಡಗಳನ್ನ ಹಾಕ್ಬೋದು, ಎಲ್ಲ ಥರ ಗಿಡಗಳನ್ನೂ ಹಾಕಿದ್ದೀವಿ. ಬಾಳೆ ಗಿಡ ಮತ್ತು ತೆಂಗಿನ ಗಿಡ ಇತ್ತೀಚೆಗೆ ನಾವೇ ಕಾಯಿನ ತೊಗೊಂಡು ಬುಟ್ಟಿ ಮಾಡಿ ನಾವೇ ಬೆಳ್ಕೊತಿದ್ದೀವಿ. ಇದು ಆಲ್ಮೋಸ್ಟ್ ತೆಂಗಿನ ಗಿಡ ಫಸಲು ಬರ್ತಿದೆ. ಮತ್ತು ಪಪ್ಪಾಯಿ ಗಿಡಗಳನ್ನ ಹಾಕಿದ್ದೀವಿ. ನಮಗೆ ಮನೆಗೆ ನಮ್ಗೆ ಓನ್ ಪರ್ಪಸ್ಸಿಗೆ ಎಷ್ಟು ಬೇಕೋ ಅಷ್ಟಂತೂ ಕಾಯಿ ಸಿಗುತ್ತೆ. ಮತ್ತು ಹಲಸಿನ ಮರ, ಇದು ಒಂದು 3 to 4 ಇಯರ್ಸ್ ಆಗಿರ್ಬೋದು ಅಷ್ಟೇ, ಆಗಲೇ ಕಾಯಿ ಬಿಡ್ತಾಯಿದೆ, ತುಂಬ ಚಿಕ್ಕದು. ನಾವು ಇತ್ತೀಚೆಗೆ ರೀಸೆಂಟಾಗಿ ಒಂದು 2 ಪಾರಿವಾಳಗಳನ್ನ ತಂದಿದ್ದೀವಿ. ಇವಕ್ಕೆ ಮನೆ ಮೇಲೆ ಸಿಂಟೆಕ್ಸ್ ಇಡೋ ಹತ್ರ ಸ್ವಲ್ಪ ಪ್ಲೇಸ್ ಇತ್ತು, ಹಾಗಾಗಿ ಅಲ್ಲೇ ಒಂದು ಶೆಡ್ ಮಾಡಿ ಅದನ್ನು ಹಾಗೆ ಬಿಟ್ಟಿದ್ದೀವಿ. ಇದು ನಮ್ಮದೇ ರಾಗಿ. ಅಲ್ಲಿವರೆಗೂ ಜಮೀನು ನಮ್ಮದೇ, ನಾವೇ ರಾಗಿ ಹಾಕಿರೋದು. ನಮಗೆ ಮನೆ ಸುತ್ತಮುತ್ತ ನಮ್ಮದು ಅಂತ 2 ಎಕರೆ ಜಮೀನಿದೆ. ನಮ್ಮ ಪಕ್ಕದವ್ರದ್ದು 2 ಎಕರೆ ನಾವೇ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಮನೆ ಹತ್ರ 4 ಎಕರೆ ಜಮೀನು ಸಿಗುತ್ತೆ. ಇದು ನಮ್ಮ ಮನೆ ಬರೋವಂಥ ರೋಡ್. ಇದು ನಾವು ಟೆರಸಿಂದ ವೀಡಿಯೋ ಮಾಡಿರೋದು. ಅದು ನಮ್ಮೂರು ರೋಡ್. ನಮ್ಮ ಮನೆಯಿಂದ ಸ್ವಲ್ಪ ಅಷ್ಟೇ ಡಿಸ್ಟೆನ್ಸಲ್ಲಿ ನಾವು ರೋಡಿಂದ ಮನೆ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಮನೆ ಬ್ಯಾಕ್ ಸೈಡ್. ನಾವು ಸ್ವಲ್ಪ ಪ್ಲೇಸ್ನ ಯಾವುದೇ ಥರ ಬೆಳೆನ ಮಾಡದೆ ಹಾಗೆ ಉಳಿಸ್ಕೊಂಡಿದ್ದೀವಿ, ಹಸುನ ಮೇಯ್ಸೋದಕ್ಕೆ ಅಂತ. ಮತ್ತು ನಮ್ಮ ಮನೆ ಸುತ್ತಮುತ್ತ ತುಂಬ ಚೆನ್ನಾಗಿದೆ. ತುಂಬ ವೆದರ್ ತುಂಬ ಚೆನ್ನಾಗಿರುತ್ತೆ ಯಾವಾಗ್ಲೂ. ಇವತ್ತು ಸ್ವಲ್ಪ ಮೋಡ ಆಗಿರೋದ್ರಿಂದ ವೆದರ್ ಅಷ್ಟು ಕ್ಲಿಯರ್ ಆಗಿಲ್ಲ. ವೆದರ್ ಕ್ಲಿಯರ್ ಇದ್ದರೆ ಮುಳ್ಳಯ್ಯನಗಿರಿವರೆಗೂ ಕಾಣಿಸುತ್ತೆ ನಮ್ಮ ಮನೆ ಹತ್ರ. ನಾವು ಸ್ವಲ್ಪ ಜಾಗ ಇರೋದ್ರಿಂದ ಮನೆ ಪರ್ಪಸ್ಗೆ, ಎಗ್ ಪರ್ಪಸ್ಗೆ ಅಂತ ಸ್ವಲ್ಪ ಕೋಳಿಗಳನ್ನ ಸಾಕಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಥರ ಕೋಳಿಗಳು ಇದೆ. ನಾಟಿ ಕೋಳಿ ಮತ್ತು ಫೈಟ್ರು, ಚೈನಾ ಕೋಳಿ. ಈಗ ರೀಸೆಂಟಾಗಿ ಗಿರಿರಾಜ ಕೋಳಿಗಳನ್ನ ತಗೊಂಡಿದ್ದೀವಿ. ಇವನು ಎಗ್ ಪರ್ಪಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಮನೆಯಲ್ಲೇ ಮರಿ ಮಾಡಿರೋವಂಥದ್ದು ಪುಟಾಣಿ ಮರಿಗಳು. ನಾವು ನಮಗೆ ಓನ್ ಪರ್ಪಸ್ಗೆ ಹಸುನ ಸಾಕಿದ್ದೀವಿ. ನಮಗೆ ಸಾಕಾಗೋಷ್ಟು ಹಾಲನ್ನ ಕೊಡುತ್ತೆ. ಇದು ಅದ್ರದ್ದು ಕರು 1 ಇಯರ್ ಆಯಿತು ಕರೆಕ್ಟ್. ಇದು ಈ ಕರುಗೆ. ಮತ್ತು ಒಂದು ಕುರಿನ ಸಾಕಬೇಕು ಅಂತ ಇಷ್ಟ ಇತ್ತು, ಹಾಗಾಗಿ ಒಂದು ಕುರಿನ ಸಾಕಿದ್ದೀವಿ. ಇದು ರೀಸೆಂಟಾಗಿ ತಂದಿದ್ದೀವಿ, ಅದನ್ನು ಚಿಕ್ಕ ಮರಿ. ಈ ಸಲ ಮಳೆ ಚೆನ್ನಾಗಾಗಿರೋದ್ರಿಂದ ಒಂದು 2 ಎಕರೆಯಲ್ಲಿ ಗದ್ದೆನ ನಾಟಿ ಮಾಡಿದ್ದೀವಿ. ಭತ್ತ ತುಂಬ ಚೆನ್ನಾಗಿ ಬಂದಿದೆ. ನಮ್ಮದೇ ಆದ ಒಂದು ಪುಟ್ಟ ಅಡಿಕೆ ತೋಟ ಇದೆ. ಅದು ಒಂದು 500 ಗಿಡಗಳಿದೆ ಅಷ್ಟೇ. ಅದು ಈಗ ಫಸಲು ಬರ್ತಾಯಿದೆ. ನೋಡಿ ಫ್ರೆಂಡ್ಸ್, ನಾನು ಇದನ್ನೆಲ್ಲ ತುಂಬ ಫೀಲ್ ಮಾಡ್ತಾಯಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ, ಎಂಜಾಯ್ ಮಾಡ್ತಾಯಿದ್ದೀನಿ. ನಿಮಗೂ ಹಳ್ಳಿ ಲೈಫ್ ಇಷ್ಟ ಆದರೆ, ನೀವು ತುಂಬ ಎಂಜಾಯ್ ಮಾಡ್ತೀರಾ ಅನ್ನೋದಾದರೆ, ನಾನು ಡೈಲಿ ಹಳ್ಳೀಲಿ ಏನೇನು ಕೆಲಸಗಳನ್ನ ಮಾಡ್ತಾರೆ ಅದನ್ನೆಲ್ಲ ವೀಡಿಯೋಗಳನ್ನ ಹಾಕ್ತೀನಿ, ಡೈಲಿ ವ್ಲಾಗ್ಸ್ ಮಾಡಿ. ನಿಮಗೂ ಹಳ್ಳಿ ಲೈಫ್ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.